ಅನ್ನಭಾಗ್ಯದಡಿ ಅಕ್ಕಿ ಬದಲು ಹಣ ನೀಡ್ತಾ ಇದ್ದ ಸರ್ಕಾರ ಕಳೆದ 4 ತಿಂಗಳುಗಳಿಂದ ಫಲಾನುಭವಿಗಳಿಗೆ ಹಣ ಹಾಕದಕ್ಕೆ ಜನರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ 5 ಕೆಜಿ ಅಕ್ಕಿ ಬದಲು ಹಣ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ನವೆಂಬರ್ನಿಂದ ಈವರೆಗೂ ಪಡಿತರದಾರರಿಗೆ ಅಕ್ಕಿಯ ಹಣವನ್ನೇ ಹಾಕಿಲ್ಲ. ಬಳ್ಳಾರಿಯಲ್ಲಿ ಅನ್ನಭಾಗ್ಯಕ್ಕೆ 10 ಲಕ್ಷ ಫಲಾನುಭವಿಗಳಿದ್ದಾರೆ. ಪಡಿತರದಾರರ ಖಾತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಪಾವತಿಸದ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ 13 ಶಾಸಕರ ಕುಂಭಮೇಳ ಪ್ರವಾಸವನ್ನ ಸರ್ಕಾರ ರದ್ದು ಮಾಡಿದೆ. ಕಾಂಗ್ರೆಸ್ನ 7, ಬಿಜೆಪಿಯ 5, ಜೆಡಿಎಸ್ನ 1 ಸೇರಿ 13 ಶಾಸಕರು ಸರ್ಕಾರಿ ಹಣದಲ್ಲೇ ಫೆಬ್ರವರಿ 23ಕ್ಕೆ ಕುಂಭಮೇಳಕ್ಕೆ ತೆರಳುವುದಕ್ಕೆ ಸಿದ್ಧರಾಗಿದ್ರು. ವಸತಿ ಸಮಿತಿ ಅಧ್ಯಕ್ಷ ರುದ್ರಪ್ಪ ಲಮಾಣಿ ನೇತೃತ್ವದಲ್ಲಿ ಪ್ರವಾಸದ ಪ್ಲಾನ್ ಮಾಡಲಾಗಿತ್ತು. ಶಾಸಕರ ಕುಂಭಮೇಳ ಪ್ರವಾಸಕ್ಕೆ ಜನರಿಂದ ಆಕ್ಷೇಪ ವ್ಯಕ್ತವಾಗಿತ್ತು. ಅಲ್ಲದೆ ಶಾಸಕರ ಪ್ರವಾಸಕ್ಕೆ ಯುಪಿ ಸರ್ಕಾರದಿಂದ ಅನುಮತಿ ಸಿಗಲಿಲ್ಲ. ಪ್ರೋಟೋಕಾಲ್ ಪಾಲಿಸಲು ಅಸಾಧ್ಯ ಎಂದ ಯುಪಿ ಸರ್ಕಾರ ತಿಳಿಸಿದೆ. ಆದ್ರಿಂದ 13 ಶಾಸಕರು ಕುಂಭಮೇಳ ಪ್ರವಾಸಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.